ರೆಕಾರ್ಡ್ರ್ ಹೊಡೀರಿ ಬರುತ್ತೆ. ನಮ್ಮ ಮಂಡಲದ ಅಧ್ಯಕ್ಷ ಅಂತ ಉಮೇಶ್ ಅವರೇ, ಪ್ರಧಾನ ವೇಣುಗೋಪಾಲ್ ರೇ, ಮಹಾಶಕ್ತಿ ಕೇಂದ್ರ ಅಧ್ಯಕ್ಷರೇ, ಎಲ್ಲ ನಮ್ಮ ಪಕ್ಷದ ಹಿರಿಯ ಪ್ರಮುಖರಾಗಿ ನಾವು ಏನು ಈ ದಿನ ಏನು BPL ಕಾರ್ಡನ್ನು ನಮ್ಮ ತಾಲೂಕಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದ್ರ ವಿರುದ್ಧ ನಾವು ಪದೇ ಅಧಿಕಾರಿಗಳ ಮುಖ್ಯನೇ ಹೇಳ್ತಾ ಇದ್ವಿ. ಆದರೂ ಭಾಳಷ್ಟು BPL ಕಾರ್ಡ್ ಕ್ಯಾನ್ಸಲ್ ಮಾಡಿ ಇವತ್ತು ಅಂಗವಿಕಲರ ವೇತನ, ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದು ಯೋಜನೆಗಳನ್ನು ಸಹ ನಿಜವಾಗ್ಲೂ ಕಷ್ಟಲಿರ್ತಕ್ಕಂಥವರಿಗೆ ಅದೆಲ್ಲ ಕ್ಯಾನ್ಸಲ್ ಆಗಿರೋದ್ರಿಂದ ಭಾಳ ನಮ್ಮ ತಾಲೂಕಿನ ಅನೇಕ ರೈತಾಪಿ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಹಾಗೆ ಏನು ನಮ್ಮ ಕ್ಷೇತ್ರದ ಶಾಸಕರು KDP ಕರೆಬಿಟ್ಟು ಸರಿಯಾಗಿ ನಿರ್ವಹಣೆ ಮಾಡಬೇಕಿತ್ತು. ಈ KDPನ ಸರಿಯಾಗಿ ನಡೆಸದೇ ಇರೋದೇ ಇದಕ್ಕೆಲ್ಲ ಮೂಲ ಕಾರಣ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಇದನ್ನು ತಕ್ಷಣದಲ್ಲಿ ಸರಿಪಡಿಸ್ತಾ ಇದ್ದಲ್ಲಿ ಮುಂದಿನ ದಿನ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕಾಗ್ತದೆ. ಹಾಗೆ ತಾವೆಲ್ಲರೂ ನೋಡಿದಿರಿ, ಏನು ನಮ್ಮ ತಾಲೂಕಿನ ರೈತರಿಗೆ ಆಗ್ತಕ್ಕಂಥ ಅನ್ಯಾಯ, ಏನು ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಬರ್ತಾಯಿತ್ತು, ಆ ಬೆಳೆ ವಿಮೆ ಈಗ ಕಳೆದ ಬಾರಿ ತುಂಬಾ ಕಡಿಮೆಯಾಗಿ ರೈತರಿಗೆ ಅನ್ಯಾಯ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಅವತ್ತೂ ಸಹ ಶಾಸಕರಿಗೆ KDPನ ಸರಿ ಮಾಡಿಬಿಟ್ಟು ಇದನ್ನು ನೀವು ಈ ಸಮಸ್ಯೆ ಆಗಿದ್ದಾಗ ನೋಡ್ಕೋಬೇಕು ಅಂತೇಳಿ ಹಲವಾರು ಬಾರಿ ಹೇಳಿದರೂ ಸಹ ಪ್ರಯೋಜನ ಆಗಿಲ್ಲ. ಅನೇಕ ರೈತರಿಗೆ ಅನ್ಯಾಯ ಆಗಿದೆ. ಈ ನಿಟ್ಟಲ್ಲಿ ಈ ಸಾರಿನೂ ಸಹ ನೀವು ಸರಿಯಾಗಿ ಏನು ಮಳೆ ಮಾಪಕವನ್ನು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಸರಿಪಡ್ತಾ ಇದ್ದಲ್ಲಿ ಮುಂದಿನ ದಿನ ನಾವು ಮುಂದೆ ರೈತರಿಗೆ ಏನಾದ್ರು ಬೆಳೆ ವಿಮೆ ಈ ಸರಿನೂ ಅನ್ಯಾಯ ಆದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟನೆ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಿಮಗೆ ಪದೇ ಎಚ್ಚರಿಕೆ ಕೊಟ್ಟರೂ ಸಹ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ. ಹಾಗೆ ಇವತ್ತು ನೋಡಿದ್ರಿ, ಗ್ರಾಮೀಣ ಭಾಗದ ರಸ್ತೆಗಳ ಹಣೆಬರ ಏನಿದೆ ಅಂತೇಳಿ, ಇವತ್ತು ಮುಖ್ಯ ರಸ್ತೆ, ಹಾಗೆ ಮುಖ್ಯ ರಸ್ತೆನೇ ನಾವು ತಗೊಂಡಾಗ ಈ ಭಾರತೀಯ ಬೀದಿ ಬರ್ತಕ್ಕಂಥ ಗುಂಡಿಗಳು, ಆ ಕಾಳಿಕಾಂಬ ದೇವಸ್ಥಾನದ ಅಪ್ಪಲ್ಲಿ ನಾವೆಲ್ಲರೂ ಗಮನಿಸಿದ್ವಿ ಎಷ್ಟೆಷ್ಟು ಗುಂಡಿ ಇದೆ. ಒಂದು ವೆಹಿಕಲ್ ಬಂತು ಅಂದರೆ ಇನ್ನೊಂದು ವೆಹಿಕಲ್ ಸೈಡ್ ಕೊಡ್ಲಿಕ್ಕೂ ಆಗಲ್ಲ. ಈ ಎಲ್ಲ ಕಾಲೇಜ್ ಮಕ್ಕಳು ಸಹ ಆ ರೋಡಲ್ಲಿ ಓಡಾಡ್ತಿರ್ತಾರೆ. ಯಾವತ್ತೋ ಒಂದಿನ ಆಕ್ಸಿಡೆಂಟ್ ಆಗಿ ಅನಾಹುತ ಆದಮೇಲೆ ನೀವು ಸರಿಪಡೋದಕ್ಕಿಂತ ಮೊದಲು ಎಚ್ಚೆತ್ಕೊಂಡು ಅಧಿಕಾರಿಗಳು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲೇಬೇಕು ಅಂತೇಳಿ ಈ ಮೂಲಕ ನಾವು ಮನವಿ ಮಾಡ್ತಿದ್ದೀವಿ. ಜೊತೆಗೆ ಏನು PWD ರಸ್ತೆಗೆ ಮೇಂಟೆನೆನ್ಸ್ ಅಂತಕ್ಕಂಥ ಪ್ರತಿ ವರ್ಷ ಮಾಡ್ತಾಯಿದ್ರು. ಈ ಸರಿ ಹಾಗಾಗಿ ಬಿಲ್ ಮಾಡ್ಸ್ಕೊಂಡು ತಿಂದಿರ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಇದೆ. ನೀವು ಎಲ್ಲ ಕಡೆ ಸರ್ಕಲ್ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ ಗಿಡ ಬೆಳ್ಕೊಂಡು ಆ ಕಡೆ ಈ ಕಡೆ ರೋಡು ಸಹ ಕ್ಲಾರಿಟಿ ಕಾಣ್ತಾ ಇಲ್ಲ. ಆ ಪರಿಸ್ಥಿತಿ ಇದೆ. ನಮ್ಮ ತಾಲೂಕಿನ ಅನೇಕ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದನೆ ಮಾಡದಿದ್ದಲ್ಲಿ ನಾವು ಮುಂದಿನ ದಿನ ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟನ ಮಾಡ್ಕೊಳ್ತೀವಿ. ನಾವು ಹೋರಾಟ ಮಾಡಬೇಕಿದ್ರೆ ಮೊದಲು ನೀವು ಇದನ್ನು ತಕ್ಷಣದಲ್ಲಿ ಸರಿಪಡಿಸೋದನ್ನ ಅಧಿಕಾರಿಗಳ ಮುಖೇನ ಸರಿಪಡಿಸಬೇಕು ಅಂತ ಶಾಸಕರಿಗೆ ಒತ್ತಾಯ ಮಾಡ್ತಾಯಿದ್ದೀವಿ. ಹಾಗೆ ನೀವು ನೋಡ್ತಾ ಇದ್ದೀರಿ, ಎಲ್ಲ ಕಡೆ ಚರಂಡಿಗಳು ಬ್ಲಾಕ್ ಆಗಿ ರಸ್ತೆ ಮೇಲೆ ನೀರು ಹೋಗ್ತಿದೆ. ಇದನ್ನೆಲ್ಲ ಸರಿಯಾಗಿ ನಿರ್ವಹಣೆ ಮಾಡುವಲ್ಲಿ ನೀವು ವಿಫಲರಾಗಿದ್ರಿ ಅಂತೇಳಿ ನಾವು ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಈಗ ಸಭೆಯನ್ನು ಉದ್ದೇಶಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಮಾತಾಡಬೇಕು ಅಂತ ಹೇಳ್ತಾರೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಸುಳ್ಳು ಹೇಳಿ, ಅಂದರೆ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ. ಆ ಗ್ಯಾರಂಟಿಗಳಲ್ಲಿ ಎಷ್ಟು ಗ್ಯಾರಂಟಿ ಜಾರಿ ಮಾಡಿದರೆ ನಿಮಗೆಲ್ಲ ಗೊತ್ತಿದೆ. ಆ ಬರ್ತಿರ್ತಕ್ಕಂಥ ಗೃಹಲಕ್ಷ್ಮಿ ಈಗಾಗಲೇ ಬಹುಶಃ 50% ಕಡಿಮೆ ಬರ್ತಾ ಇದೆ. ಅಂದರೆ ಬೇರೆ ಕಾರಣಗಳನ್ನ ಇಟ್ಕೊಂಡು BPL ಕಾರ್ಡನ್ನು ರದ್ದು ಮಾಡಿ 3 ವರ್ಷದಿಂದ BPL ಹೊಸ ಕಾರ್ಡನ್ನು ಕೊಡದೆ ಇರೋ ಕಾರ್ಡ್ಗಳನ್ನು ರದ್ದು ಮಾಡಿಕೊಂಡು, ಆಮೇಲೆ ಗೃಹಜ್ಯೋತಿ ಹೆಸರಲ್ಲಿ ಏನು ಕರೆಂಟನ್ನು ಫ್ರೀ ಕೊಡ್ತೀವಿ ಅಂದರು, ಫ್ರೀ 10 ಜನ ಕೊಟ್ಕೊಂಡು ಆ 90 ಜನ ಏನು ವ್ಯಾಪಾರಸ್ಥರ ಮೇಲೆ ಇವರು ₹1 ಇದ್ದಿದ್ದನ್ನು ₹10 ಮಾಡಿಕೊಂಡು, ಅಂದರೆ 10 ಪಟ್ಟನ್ನು ವಸೂಲಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಾಧ್ಯತೆಗಳಿಂದಾಗಿ ಏನಾಗಿದೆ, ಗ್ಯಾರಂಟಿ ಹೆಸರಲ್ಲಿ ಬಂದಂಥ ಸರ್ಕಾರ, ಸುಳ್ಳು ಹೇಳಿ ಬಂದಂಥ ಸರ್ಕಾರ ಇವತ್ತು ಆ ಗ್ಯಾರಂಟಿನ ಕೊಡ್ಲಿಕ್ಕೆ ಆಗದೇ ಇರೋ ಪರಿಸ್ಥಿತಿಯಲ್ಲಿ ಸುಮ್ಮನೆ ಏನೇನೋ ಕಾನೂನುಗಳನ್ನು ತಂದು
BPL ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ. ಆ BPL ಕಾರ್ಡ್ ಕ್ಯಾನ್ಸಲ್ ಆದರೆ ಬರೀ ಗ್ಯಾರಂಟಿಗೆ ಅಷ್ಟೇ ಅಲ್ಲ, ಅದು ಅವರ ಆರೋಗ್ಯಕ್ಕೆ ಏನೋ ಸಮಸ್ಯೆ ಆದವಾಗ ಆಯುಷ್ಮಾನ್ ಕಾರ್ಡಿಗಾಗಲಿ ಅವರ ಯಶಸ್ವಿನಿಗಾಗಲಿ ಎಲ್ಲದಕ್ಕೂ BPL ಕಾರ್ಡೇ ಮಾನದಂಡ. ಆದ್ದರಿಂದ BPL ಕಾರ್ಡನ್ನೇ ಕ್ಯಾನ್ಸಲ್ ಮಾಡಿದ್ರೆ ಇವರಿಗೆ ಕೊಡೋ ದುಡ್ಡು ಕಡಿಮೆ ಆಯ್ತಲ್ಲ. ಹಾಗಾಗಿ ಬಚಾಯಿಸ್ಕೊಳ್ಲಿಕ್ಕೆ ಈ ಥರದ ವಾಮಮಾರ್ಗವನ್ನು ಇಟ್ಕೊಂಡಿದ್ದಾರೆ. ಇದನ್ನು ಖಂಡಿಸ್ತಾ ಇನ್ನು ಮುಂದಿನ ದಿನದಲ್ಲಿ BPL ಕಾರ್ಡನ್ನು ತಕ್ಷಣದಲ್ಲಿ ಅರ್ಹರಿಗೆ ಹೊಸಬರಿಗೆ ಕೊಡಬೇಕು. 3 ವರ್ಷ ನಿಲ್ಲಿಸ್ತಕ್ಕಂಥ BPL ಕಾರ್ಡನ್ನು ಮತ್ತೊಮ್ಮೆ ಕೊಡಲಿಕ್ಕೆ ಚಾಲನೆ ಕೊಡಬೇಕು. ಮತ್ತು ಈಗಾಗಲೇ ನಿಲ್ಲಿಸಿರುವಂಥ ವಿವಿಧ ಕಾರಣ ಕೊಟ್ಟು ರದ್ದು ಮಾಡಿದಂಥ BPL ಕಾರ್ಡನ್ನು ಅವ್ರ ಮನೆಯಲ್ಲಿ ಯಾವುದೇ ವೆಹಿಕಲ್ಲು ಇಲ್ಲ, ಈ ಥರದ ಸವಲತ್ತುಗಳು ಯಾವುದೇ ಇಲ್ಲದಿದ್ದರೂ ಕೂಡ ಒಂದಷ್ಟು BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಹಾಗಾಗಿ ಇದನ್ನೆಲ್ಲದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆಮೇಲೆ ಇವ್ರು ಹೇಳಿದ್ರು PWD ರಸ್ತೆ, ನೀವು ಯಾವುದೇ ರಸ್ತೆ ಹೋಗಿ ಪ್ರತಿ ವರ್ಷ ಮಳೆಗಾಲ ಹಿಡಿಯೋಕ್ಕಿಂತ ಮುಂಚೆ ಒಂದ್ಸರಿ ಅಕ್ಕಪಕ್ಕದ ಎಲ್ಲ ಗಿಡ ಗಂಟಿಗಳನ್ನು ಸವರಿ ಅದನ್ನು ರಸ್ತೆ ಕಾಣುವಂಗೆ ಮಾಡ್ತಾ ಇದ್ರು. ಈಗ ಏನಾಗಿದೆ, ಎದುರುಗಡೆಯಿಂದ ಬಂದು ಹತ್ರ ಬರೋವರೆಗೂ ವೆಹಿಕಲ್ಗಳು ಗೊತ್ತಾಗ್ತಿಲ್ಲ. ದಿನಪ್ರತಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ಈ ಆಕ್ಸಿಡೆಂಟಿಗೆ ಕಾರಣ PWD ಇಲಾಖೆ ಕೂಡ ಅವರು ಬಂದಂಥ ಮೇಂಟೆನೆನ್ಸ್ ದುಡ್ಡನ್ನು ಬಹುಶಃ ಹೊಡ್ಕೊಂಡು ತಿನ್ನುವಂಥ ವ್ಯವಸ್ಥೆ ಇಡೀ ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಈಗಾಗಲೇ ಇಲ್ಲಿ ಕೆಳಗಡೆ ವಾಲಿನ ಬಗ್ಗೆ ಹೋದ್ಸರಿ ಪ್ರತಿಭಟನೆ ಮಾಡಿದ್ವಿ ನಾವು. ಅಲ್ಲಿ ಕೆಳಗಡೆ ಇರೋರಿಗೆ ಪರಿಹಾರ ಕೊಡಬೇಕು ಅಂತೇಳಿ. ಅವರು ಪಾಪ ಕೆಲವರು ಮನೇಲಿ ಬಾಡಿಗೆಗೆ ಇದ್ದವರು, ಆ ಬಾಡಿಗೆ ಇದ್ದವರು ಜೀವಭಯದಿಂದ ಬಾಡಿಗೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಅವರಿಗೆ ಆ ಬಿಲ್ಡಿಂಗ್ ಓನರು ಬಿಲ್ಡಿಂಗಿಗೆ ಅಡ್ವಾನ್ಸ್ ಕೊಟ್ಟಿದ್ದನ್ನು ವಾಪಸ್ ಕೊಡೋಕ್ಕಾಗ್ತಿಲ್ಲ, ಅವ್ರು ಕೊಟ್ಟಿಲ್ಲ. ಇವರು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಪರಿಹಾರನೂ ಕೊಡಲಿಲ್ಲ, ಅವ್ರಿಗೆ ಬೇರೆ ಪರಿಹಾರ ವ್ಯವಸ್ಥೆಗಳನ್ನು ಮಾಡಿಲ್ಲ. ಹಾಗಾಗಿ ಇದೆಲ್ಲ ಒಟ್ಟು ಬರೀ ಸುಳ್ಳು ಹೇಳಿ ಜನಗಳಿಂದ ದಾರಿ ತಪ್ಪಿಸುವಂಥ ಈ ಶಾಸಕರು, ಈ ಸರ್ಕಾರ ತಕ್ಷಣದಲ್ಲಿ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಹೆಚ್ಚಿನ ವಿರೋಧವನ್ನು ನೀವು ನೋಡಬೇಕಾಗತ್ತೆ. ದಯವಿಟ್ಟು ಬಡವರ BPL ಕಾರ್ಡ್ಗಳನ್ನು, ವೃದ್ಧಾಪ್ಯ ವೇತನವನ್ನು, ಸಂಧ್ಯಾ ಸುರಕ್ಷೆಯನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡಿ ತಹಶೀಲ್ದಾರ್ ಆಫೀಸಿಗೆ ಪದೇ ಪದೇ ಅಲಿಯೋದನ್ನು ತಪ್ಪಿಸಿ. ಇತ್ತೀಚೆಗೆ ಹೇಳ್ತಾ ಇದ್ರು ಜಾತಿ ಸರ್ಟಿಫಿಕೇಟ್ ಎಲ್ಲದಕ್ಕೂ ಕಡ್ಡಾಯ ಮಾಡ್ತಾರೆ. BPL ಕಾರ್ಡಿಗೆ ಜಾತಿ ಸರ್ಟಿಫಿಕೇಟ್ ಬೇಕಾಗೋದು ಯಾವುದಕ್ಕೆ? ಅವನ ಸ್ಕೂಲ್ ದಾಖಲೆಗಿರ್ಬೋದು, ಬೇರೆ ಯಾವುದೋ ವಿಚಾರಕ್ಕೆ ಇರ್ಬೋದು. BPL ಕಾರ್ಡ್ ಕೊಡಲಿಕ್ಕೆ ಜಾತಿ ಸರ್ಟಿಫಿಕೇಟ್ ಹಾಕಿರಿ. ಇನ್ಕಮ್ ಸರ್ಟಿಫಿಕೇಟ್ ಕೇಳಿ, ಇನ್ಕಮ್ ಸರ್ಟಿಫಿಕೇಟಿಗೂ ಇದಕ್ಕೂ ಸಂಬಂಧ ಇದೆ. ಆದರೆ ಜಾತಿ ಸರ್ಟಿಫಿಕೇಟು ಕಡ್ಡಾಯ ಮಾಡ್ತಾರಂದರೆ ಬಡವ ತಿನ್ನೋ ಅನ್ನಕ್ಕೂ ಕೂಡ ಜಾತಿ ಹುಡುಕ್ತಿದ್ದಾರೆ. ಅಂದರೆ ಇವರಿಗೆ ಉಚ್ಚ ಜಾತಿಯವರಿಗೆ ಅವನು ಎಷ್ಟೇ ಬಡತನದಲ್ಲಿದ್ದರೂ ಕೂಡ ಕೊಡ್ಲಿಕ್ಕೆ ಮನಸ್ಸಿಲ್ಲ ಇವರಿಗೆ. ಉಚ್ಚ ಜಾತಿಯವರು ಎಲ್ಲಿ ಬೇಕಾದ್ರೆ ಹಾಳಾಗಲಿ, ಇವರು ಅಲ್ಪಸಂಖ್ಯಾತರನ್ನು ಮಾತ್ರ ಓಲೈಕೆ ಮಾಡ್ಕೊಂಡು ಈ ಸರ್ಕಾರನ ಇದು ಮಾಡ್ತೀವಿ ಅಂತ ಮುಂದುವರಿಸ್ತಾ ಇದ್ದಾರೆ. ಇವರು ಅದನ್ನು ತಪ್ಪು ತಿಳುವಳಿಕೆಯನ್ನು ಸರಿ ಮಾಡಿಕೊಂಡು ಮುಂದಿನ ದಿನದಲ್ಲಿ ಅರ್ಹರಾದಂಥ ಬಡವರಿಗೆ ಅವರ ಆದಾಯದ ಮೂಲವನ್ನು ನೋಡಿಕೊಂಡು ಇವರಿಗೆ BPL ಕಾರ್ಡ್ಗಳನ್ನು ಕೊಡಬೇಕು. ರದ್ದಾದಂಥ BPL ಕಾರ್ಡನ್ನು ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸಬೇಕಂತ ಹೇಳ್ಕೊಳ್ತಾ ಇವತ್ತು ಈ ಭಾಜಪದ ಪರವಾಗಿ ಇವೆಲ್ಲ ಮನವಿಯನ್ನು ಇಟ್ಕೊಂಡು ತಹಶೀಲ್ದಾರ್ ಆಫೀಸಿಗೆ ಮನವಿ ಕೊಡ್ತಾ ಇದ್ದೀವಿ. ಈಗ ಕೂಡಲೇ ಈ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾ ಬಂದಂಥ ಎಲ್ಲರಿಗೂ ಧನ್ಯವಾದಗಳು. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷದ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್ರೆ, ನೂತನ್ರೆ, SC ಮೋರ್ಚಾ ರಾಜ್ಯ ವಕ್ತಾರರಾದ ಶಿವಣ್ಣವರೇ, ನಮ್ಮ ಪಕ್ಷದ ಎಲ್ಲ ಹಿರಿಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಕ್ಷ ಇವತ್ತು ಸಾಂಕೇತಿಕವಾಗಿ ತಾಲೂಕು ಆಫೀಸಿನಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯನ್ನು ಇವತ್ತು BPL ಕಾರ್ಡ್ ಬಗ್ಗೆ ಹೇಳಿದರು. ಬಹುಶಃ 3 ವರ್ಷದಿಂದ ಕಾರ್ಡನ್ನು ಒಂದು ಇಶ್ಯೂ ಮಾಡ್ತಾ ಇಲ್ಲ. ಜೊತೆಗೆ ಪ್ರತಿ ತಿಂಗಳು ಬಹುಶಃ ಒಂದೊಂದು ಗ್ರಾಮ ಪಂಚಾಯತಿಲಿ 20 ರಿಂದ 30 ಕಾರ್ಡ್ಗಳು ಡಿಲೀಟ್ ಆಗ್ತಾ ಇದ್ದಾವೆ. ಕಾರಣ ಕೇಳಿದರೆ ಸಾವಿರಾರು ಹೇಳ್ತಾರೆ. ಅಂದರೆ ಸರ್ಕಾರ ಏನು ಭಾಗ್ಯಗಳ ಮುಖಾಂತರವಾಗಿ ಭಾಳ ನಾವು ಭಾಗ್ಯಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಈಗ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅದರ ಆ ವಿಷಯದಲ್ಲಿ ಬಹುಶಃ ಸರ್ಕಾರ ಎಡವಿ ಇವತ್ತು ಎಲ್ಲ ಕಾರ್ಡ್ಗಳನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಇವತ್ತು ವೃದ್ಧಾಪ್ಯ ವೇತನ ನಾವು ನೋಡ್ತಾ ಇದ್ದೀವಿ. ನಮ್ಮಲ್ಲಿ ನಿನ್ನೆ ಒಬ್ಬರು ಬಂದಿದ್ದರು, 78 ವರ್ಷ, ಅವರಿಗೆ 6 ತಿಂಗಳಿಂದ ವೃದ್ಧಾಪ್ಯ ವೇತನ ಬರ್ತಾ ಇಲ್ಲ, ನಿಂತೋಗಿದೆ. ಬಹುಶಃ ತಾಲೂಕಿನಲ್ಲಿ ಈ ಥರದ್ದು ಹುಡುಕಿದರೆ ಒಂದು 500 ರಿಂದ 1000 ಜನ ಬಹುಶಃ ಶೃಂಗೇರಿ ತಾಲೂಕಿನಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಇದೆ. ಇದು ಸರ್ಕಾರದ ಸಾಧನೆಗಳು. ಯಾರನ್ನೋ ಓಲೈಸಲಿಕ್ಕೋಸ್ಕರ ಒಂದಷ್ಟು ಕೆಲಸಗಳು ಮಾಡ್ತಾರೆ. ಬಹುಶಃ ನಾವಿಲ್ಲಿ ನಿಂತಿದ್ದೀವಿ, ಇಲ್ಲೇ ಪಕ್ಕದಲ್ಲಿದೆ. ಈಗ ಬಹುಶಃ 2 ದಿವಸ ಹಿಂದೆ ಯಾರು ತಾಲೂಕು ಆಫೀಸಿಗೆ ಬಂದರೆ ನಡ್ಕೊಂಬರ್ಲಿಕ್ಕೆ ಸತ ಆದ ಪರಿಸ್ಥಿತಿಯಲ್ಲಿ ತಾಲೂಕು ಆಡಳಿತ ವ್ಯವಸ್ಥೆ ಇತ್ತು. ಈಗಲಾದ್ರೂ ಸಹ ಆ ಮೊನ್ನೆಯನ್ನು ಹುಕ್ಕೊಂಡಿದೆ. ಅದಕ್ಕೆ
ಒಂದಷ್ಟು ಹೊಳೆಗಳನ್ನು ತಂದು ಹಾಕಿ ಯಾವ್ದಾದ್ರು ವೆಹಿಕಲ್ ಟರ್ನ್ ಮಾಡಿ ನಾವು ಅಲ್ಲೇ ಕೂರಬೇಕು. ಆ ಪರಿಸ್ಥಿತಿಯನ್ನು ಈ ಸರ್ಕಾರದಲ್ಲಿ ತಂದೊಡ್ಡಿದ್ದಾರೆ ಶಾಸಕರು. ಕೇವಲ ಶಾಸಕರು ಯಾವುದೋ ಒಂದು ಜನಾಂಗದವ್ರನ್ನ ಕೋಮಿನವ್ರನ್ನ ಮಾತ್ರ ಪ್ರಚೋದನೆ ಮಾಡುವುದರ ಜೊತೆಗೆ ಸವಲತ್ತುಗಳು ಸಹ ಅಲ್ಲಿಗೆ ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಸಾಮಾನ್ಯರ ಜನರ ಬದುಕವರಿಗೆ ಹೇಗಿದೆ ಅಂತ ನೋಡುವಂಥ ಪರಿಸ್ಥಿತಿ ಸಹ ಅವ್ರ ಹತ್ರ ಇಲ್ಲ. ಇವತ್ತು ಭಾರತೀಯ ಬೀದಿಯ ರೋಡನ್ನು ನಾವು ನೋಡ್ತೀವಿ. ಇವತ್ತು ಬಹುಶಃ ಭಾರತೀಯ ಬೀದಿಯಲ್ಲಿ ಹೊಂಡ ಇದ್ದ ಜಾಗ ಎಲ್ಲೂ ಸಿಗಲ್ಲ, ಆ ಥರದ ಹೊಂಡ ಇದೆ. ಮುಂಚೆ ಅಲ್ಲಿ ಆಡಳಿತ ಭಾರತೀಯ ಜನತಾ ಪಕ್ಷದ ಆಡಳಿತ ಇತ್ತು ಅಂತೇಳಿ ಮಾಡಲಿಲ್ಲ. ಆಮೇಲೆ ಈಗ ಆಡಳಿತ ಸಹ ಅವ್ರ ಕೈಲಿ ಇದೆಯಲ್ಲ, ಏನು ಮಾಡ್ತಾ ಇದ್ದಾರೆ ಈಗ? ಇಷ್ಟು ಹೊಂಡ ಇದೆಯಲ್ಲ, ಯಾಕೆ ಅದನ್ನು ಮುಚ್ಚಬಾರ್ದು? ಈಗ ಕೇಳಿದ್ರೆ ಮಳೆಗಾಲ ಅಂತಾರೆ, ಮಳೆಗಾಲಕ್ಕಿಂತ ಮುಂಚೆ ಪುರ್ಸೊತ್ತಿರಲಿಲ್ಲ. ಬೇರೆ ಎಲ್ಲ ಆಗಬೇಕಾದ ಕೆಲಸಗಳು ಎಲ್ಲ ಆಗ್ತವೆ, ಕೋಟಿಗಟ್ಟಲೆ ತಂದು ಸರಿತಾರೆ. ಹೇಳಿ ಕೇಳಿ ಸಾವಿರಾರು ಕೋಟಿ ಬರ್ತದೆ ಅಂತ ಹೇಳ್ತಾರೆ, ಅದು ಎಲ್ಲೂ ಕೆಲಸ ಆಗ್ತಾ ಇಲ್ಲ. ಬಂದರೂ ಸಹ ಅವರ ನಾಯಕರುಗಳಿಗೆ ಅದು ಪರ್ಸೆಂಟೇಜ್ ಹೋಗುವಾಗ ಬಹುಶಃ ಕೆಲಸ ಆಗೋದು ಕಡಿಮೆ. ಪೂರಾ ಅವರ ನಾಯಕರುಗಳಿಗೆ ಪರ್ಸೆಂಟೇಜ್ ಲೆಕ್ಕಲ್ಲಿ ಹೋಗುವಂಥದ್ದೇ ಜಾಸ್ತಿ. ಹಾಗಾಗಿ ನಮ್ಮ ನಾಯಕರ ಬಗ್ಗೆ ಯುವರಾಜ್ ಬಗ್ಗೆ ಹೇಳ್ತಾರೆ, ಅವ್ರ ಕಾಲದಲ್ಲಿ ಆ ಕೆಲಸ ಆಗಿಲ್ಲ, ಈ ಕೆಲಸ ಸರಿಯಾಗಿಲ್ಲ ಅಂತ ಹೇಳಿದ್ದ. ಒಂದು ವರ್ಷದೊಳಗೆ ಈ ಥರದ ಕೆಲಸಗಳು ಯುವರಾಜ್ ಕಾಲದಲ್ಲಿ ಎಲ್ಲೂ ಆಗಿಲ್ಲ. ಇಷ್ಟಿಷ್ಟು ಅಮೌಂಟ್ ದುಡ್ಡುಗಳನ್ನು ತಂದು ಹಾಕಿ ಇದರಲ್ಲಿ ಈಗ ಮುಂಚೆ ಮಣ್ಣು ತುಂಬಿದ್ರಿ, ಈಗ ಮಣ್ಣು ತೆಗೆಯೋದು, ಮತ್ತು ಆ ವಾಲನ್ನು ಡೆಮಾಲಿಷ್ ಮಾಡೋದು, ಮತ್ತು ಹೊಸದಾಗಿ ಕಟ್ಟೋದು, ಈ ಥರದ ಕೆಲಸಗಳು ಬಿಟ್ಟರೆ ಬೇರೆ ಒಳ್ಳೆಯ ಕೆಲಸಗಳು ಯಾವುದೂ ಆಗ್ತಾಯಿಲ್ಲ. ಹಾಗಾಗಿ ಇಂಥ ವ್ಯವಸ್ಥೆಯನ್ನು ಸರಿಪಡಿಸ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡೋರಿದ್ದೀವಿ. ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಹೇಳ್ತಾ, ಹಾಗೆ ರೈತಾಪಿ ಜನರು ಬಹುಶಃ 3 ವರ್ಷದಿಂದ ಎಷ್ಟು ಮಳೆ ಬಂದರೂ ಸಹ ಪರಿಹಾರ ಅಂತ ಹೇಳೋದು ಕೊಳೆ ರೋಗದ್ದಾಗಲಿ ಯಾವುದೂ ಬರಲಿಲ್ಲ. ಈ ವರ್ಷ ಕೆಲವು ಕಡೆ ಮಳೆ ಬರ್ತಿದೆ, ಕೆಲವು ಕಡೆ ಮಳೆ ಇಲ್ಲ. ಆದರೆ ರೈತಾಪರ ಬದುಕು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಚುಕ್ಕಿ ರೋಗ ಬಂದು ಪೂರಾ ಅಡಿಕೆ ತೋಟ ಹೋಗಿದೆ. ಸರ್ಕಾರ ಯಾವುದೇ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಆ ಇಲಾಖೆಯವರು ಸಹ ಯಾವುದೇ ಅದಕ್ಕೆ ಸ್ಕೀಮ್ಗಳಿಲ್ಲ ಅಂತ ಕೇಳಿದರೆ. ಹಾಗಾಗಿ ನಾವು ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀವಿ, ಇಂಥ ವ್ಯವಸ್ಥೆಯನ್ನು ಸರಿಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸ್ತೀವಿ ಅಂತೇಳಿ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತೇನೆ. ನಮಸ್ಕಾರ. बोलो भारत माता की, बोलो भारत माता की. ಆತ್ಮೀಯರೇ, ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಗೃಹಲಕ್ಷ್ಮಿ ಕಂತಿನ ಹಣವನ್ನು ನುಂಗಿದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. 5,000 ಕೋಟಿಗಳನ್ನು ನುಂಗಿದಂತ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಆತ್ಮೀಯರೇ, ಈಗಾಗಲೇ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆಯಲ್ಲಿ ಪ್ರಧಾನ ಕಾರ್ಯದರ್ಶಿಗಳು, ಅಧ್ಯಕ್ಷರೆಲ್ಲ ಮಾತಾಡಿದ್ದಾರೆ. ಫಸಲ್ ಬಿಮಾ ಯೋಜನೆ ಅಂತಕ್ಕಂಥ ಪ್ರಧಾನಮಂತ್ರಿಯವರ ಒಂದು ಮಹತ್ತರ ಯೋಜನೆ. ಆ ಯೋಜನೆಯನ್ನು ಸಾಕಾರಗೊಳಿಸುವಲ್ಲಿ ಕರ್ನಾಟಕ ಸರ್ಕಾರ, ಅದರಲ್ಲೂ ಶೃಂಗೇರಿ ತಾಲೂಕಿನ ಅಧಿಕಾರಿಗಳು ವಿಫಲವಾಗಿದ್ದಾರೆ ಅನ್ನೋದಕ್ಕೊಂದೆರಡು ಉದಾಹರಣೆಯನ್ನು ಕೊಡ್ತೇನೆ. ಈಗ ಫಸಲ್ ಬಿಮಾ ಯೋಜನೆಯನ್ನು ಕಾಲಕಾಲಕ್ಕೆ ಸರಿಯಾಗಿ ಹವಾಮಾಪನಗಳು ಸರಿ ಇಲ್ಲ ಅಂತೇಳಿ ಬರ್ತಿಲ್ಲ ಒಂದು ಕಡೆ, ಆದರೆ ಮತ್ತೊಂದು ಕಡೆ ತಂದೆಯಲ್ಲಿರ್ತಕ್ಕಂಥ ಆಸ್ತಿ ಮಗನ ಹೆಸರಿಗೆ ಪಾಣಿ ಬಂದಿದ್ದು ಸಹ ಅದನ್ನು ತಗೊಂಡೋಗಿ ಇಲಾಖೆಯವರ ಕೈಯಲ್ಲಿ ಕೊಟ್ಟಾಗ ದೂರದ ಕೆರೆಕಟ್ಟೆಯಿಂದ ನೆಮ್ಮರಿಂದ ಬರ್ತಕ್ಕಂಥ ಅನೇಕ ರೈತರಿಗೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳುವಂಥ ಸಬಬನ್ನು ರೈತರುಗಳು ಹೇಳಿ ಅವರ ಫಸಲ್ ಬಿಮೆ ಯೋಜನೆಯನ್ನು ಪರಿಹಾರವನ್ನು ಮತ್ತೆ ಮುಂದಕ್ಕೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ನನ್ನದೊಂದು ಮನವಿ ಮತ್ತು ಎಚ್ಚರ. ಯಾಕೆಂತಂದರೆ ದೂರದ ಭಾಗದಿಂದ ಕೆರೆಕಟ್ಟೆಯಿಂದ ಸೀರ್ಲಿಂದ ಬರಬೇಕಾದ್ರೆ ನೀವು ಮಾಡಿರ್ತಕ್ಕಂಥ ಸೇತುವೆ ಸತ ಸರಿ ಇನ್ನೂ ಆಗಿಲ್ಲ, ಬರೋಕ್ಕಾಗ್ತಾ ಇಲ್ಲ, ಯಾರಿಗೂ ಪೇಟೆ ಬರೋಕ್ಕಾಗ್ತಿಲ್ಲ. ಅಂಥ ಕಾಲಘಟ್ಟದಲ್ಲಿ ನಾವಿವತ್ತು ಅವರಿಗೆ ಕೊಡುವಂಥ ಪರಿಹಾರದಲ್ಲಿ ಸ್ವಲ್ಪ ನೀವು ಸಮಸ್ಯೆಯನ್ನು ಮಾಡಿದರೆ ಬಹಳ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ, ಈಗಾಗಲೇ ರೇಷನ್ ಕಾರ್ಡ್ ಬಗ್ಗೆ ಹೇಳಿ, ಆಹಾರ ಮಂತ್ರಿಗಳಾಗಿದ್ದಾಗ DN ಜೀವರಾಜ್ರವರು ಆಟೋ ಮಾಲೀಕರಿಗೂ ಸ್ವತಃ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಮಾಡ್ತಿರ್ತಕ್ಕಂಥ ಕಾರ್ಮಿಕರಿಗೂ ಸಹ BPL ಪಟ್ಟಿಯನ್ನು ಕೊಟ್ಟು ಅವರ ಏಳಿಗೆಗೆ, ಅವರ ಉದ್ಧಾರಕ್ಕೆ ನೋಡ್ತಾ ಇದ್ವಿ. ಇವತ್ತು ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಮೊನ್ನೆ ಒಬ್ಬರು ಮನೆಗೆ ಬಂದು ಹೇಳಿದ್ರು, ಸರ್ ನಾವು ರೇಷನ್ ಕಾರ್ಡ್ಗೆ ಏನಾದರೂ ರೇಷನ್ ತರಕ್ಕೆ ಹೋದರೆ ಜಾತಿ ದೃಢೀಕರಣ ತನ್ನಿ ಅಂತ ಹೇಳ್ತಿದ್ದಾರೆ ಅಂತ. ನನಗೆ ಆಶ್ಚರ್ಯ ಆಗ್ತಾ ಇದೆ. ಈ ತಿನ್ನೋ ಅನ್ನಕ್ಕೆ, ತಗೊಳ್ಳೋ ಬೇಳೆಗೆ, ತಗೊಳ್ಳೋ ಸಾಂಬಾರು ಪದಾರ್ಥಕ್ಕೆ ಯಾಕೆ ಜಾತಿ
ದೃಢೀಕರಣ ಬೇಕು, ಸರ್ಟಿಫಿಕೇಟ್ ಬೇಕಂತೆ. ಯಾಕೆ ಜಾತಿ ದೃಢೀಕರಣ ಬೇಕು? ಹಾಗಾದ್ರೆ ಅವನು ಇಷ್ಟು ಜಾತಿ, ಆ ಜಾತಿ ಮೇಲೆ ಅವನು ಪರಿಶಿಷ್ಟ ಜಾತಿಗೆ 1 kg ಕಡಿಮೆ, ಇನ್ನೊಬ್ಬ ಜಾತಿಗೆ ಜಾಸ್ತಿ ಅಂತ ಕೊಡುವಂತ ವ್ಯವಸ್ಥೆ ಇದೆಯಾ ಅಂತೇಳಿ ಆಶ್ಚರ್ಯ ಆಗ್ತದೆ. ಅದಕ್ಕೆ ಈ ರೀತಿ ಕಾನೂನುಗಳನ್ನ ತಂದು, ಈ ರೀತಿಯ ವ್ಯವಸ್ಥೆಯನ್ನು ತಂದು ಪ್ರಜೆಗಳನ್ನ ದಾರಿ ತಪ್ಪಿಸಬೇಡಿ, ನೀವು ಕೊಡುವುದನ್ನ ಕರೆಕ್ಟಾಗಿ ಕೊಡಿ ಅಂತೇಳಿ ಹೇಳ್ತಾ ಇವತ್ತು ಈ ಮನವಿಯನ್ನ ಓದ್ತಾ ಇದ್ದೀನಿ. ಮನವಿ ಪತ್ರ ಉಮೇಶ್ ಎಸ್ ತಲಗಾರು, ಅಧ್ಯಕ್ಷರು ಶೃಂಗೇರಿ, ಎಚ್ ಎಸ್ ನೂತನ್ ಕುಮಾರ್, ಎಸ್ ವೇಣುಗೋಪಾಲ್, ಪ್ರಧಾನ ಕಾರ್ಯದರ್ಶಿಗಳು ಶೃಂಗೇರಿ, ಜಿಲ್ಲಾಧಿಕಾರಿಗಳು ಚಿಕ್ಕಮಗಳೂರು ಜಿಲ್ಲೆ. ವಿಷಯ: ಕರ್ನಾಟಕ ರಾಜ್ಯ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆ ಅಡಿಯಲ್ಲಿನ ರಾಜ್ಯದ ರೈತರು, ಬಡವರು, ಕೂಲಿ ಕಾರ್ಮಿಕರುಗಳಿಗೆ ದ್ರೋಹ ಎಸಗುತ್ತಿರುವ ಬಗ್ಗೆ ಪ್ರತಿಭಟನೆ. ರಾಜ್ಯ ಸರ್ಕಾರವು ಸತತ 3 ವರ್ಷಗಳಿಂದಲೂ ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಫಲಾನುಭವಿಗಳಿಗೆ ನೀಡುವಲ್ಲಿ ವಿಫಲವಾಗಿದೆ. ಅಲ್ಲದೆ BPL ಪಡಿತರ ಚೀಟಿಗಳನ್ನು ಮನಬಂದಂತೆ ರದ್ದು ಮಾಡುತ್ತಿದೆ. ಇದರಿಂದಾಗಿ ಅಂಗವಿಕಲ, ವಿಧವೆಯರು ಹಾಗೂ ಸಂಧ್ಯಾ ಸುರಕ್ಷಾ ಫಲಾನುಭವಿಗಳಿಗೆ ದ್ರೋಹ ಎಸಗಿದೆ. ಅಲ್ಲದೆ BPL ಕಾರ್ಡಿನಿಂದ ದೊರಕುವ 100 ಸರ್ಕಾರಿ ಸೌಲಭ್ಯಗಳಿಗೆ ಅರ್ಹರು ವಂಚಿತರಾಗಿರುತ್ತಾರೆ. ಹಾಗೂ ಶೃಂಗೇರಿ ಪಟ್ಟಣ ಸೇರಿದಂತೆ ಗ್ರಾಮೀಣ ಪ್ರದೇಶದ ರಸ್ತೆಗಳು ಹೊಂಡ ಗುಂಡಿಗಳಿಂದ ತುಂಬಿ ರಸ್ತೆಗಳೇ ಕಾಣದಂತಾಗಿದೆ. ವಾಹನ ಸವಾರರು, ಪಾದಚಾರಿಗಳು ಸಂಚರಿಸಲು ಅಸಾಧ್ಯವಾಗಿದೆ. ಹಾಗೂ ಕಳೆದ 2-3 ವರ್ಷಗಳಿಂದ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿಗಳಿರುವ ಮಳೆ ಮಾಪನಗಳು ಸಂಪೂರ್ಣ ಕೆಟ್ಟು ಹೋಗಿ ಕೆಲಸ ನಿರ್ವಹಿಸದಿರುವುದರಿಂದ ತಾಲೂಕಿನ ರೈತರಿಗೆ ಬೆಳೆ ನಷ್ಟಕ್ಕೆ ಫಸಲ್ ಬಿಮಾ ಯೋಜನೆ ಅಡಿ ಸಂದಾಯ ಮಾಡುವ ವಿಮಾ ಮೊತ್ತ ಸಹ ಸಮರ್ಪಕವಾಗಿ ದೊರಕದಂತಾಗಿರುತ್ತದೆ. ತಾವು ಸರ್ಕಾರದ ಗಮನ ಸೆಳೆದು ಬಡವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಈ ಮೂಲಕ ಒತ್ತಾಯಿಸುತ್ತಾ ಈಗಿನ ರಾಜ್ಯ ಸರ್ಕಾರದ ಬಡವರ ವಿರೋಧಿ ನೀತಿಯನ್ನು ಪ್ರಬಲವಾಗಿ ಖಂಡಿಸುತ್ತಾ ಶೃಂಗೇರಿ ತಾಲೂಕು ಕಚೇರಿ ಎದುರು ದಿನಾಂಕ 27/7/26 ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಶೃಂಗೇರಿ ಮಂಡಲದ ವತಿಯಿಂದ ಹಮ್ಮಿಕೊಂಡಿರುತ್ತೇವೆ. ಬಡವರ ಧ್ವನಿಯಾಗಿ ಅನ್ಯಾಯವನ್ನು ಪ್ರಶ್ನಿಸುವ ಶೃಂಗೇರಿ ಭಾರತೀಯ ಜನತಾ ಪಾರ್ಟಿ ಮಂಡಲದ ಮನವಿಯನ್ನು ತಾವು ಪುರಸ್ಕರಿಸಿ ಬಡವರಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ.